ಏನಾಗುತ್ತೆ ಗೊತ್ತಾ, ಯಾವುದೇ ಒಂದು ಶೋ ಆಗ್ಬೋದು, ಮೊದಲಿಂದ ನಾವು ಯಾರನ್ನ ನೋಡ್ಕೊಂಬಂದಿರ್ತೀವಿ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಈಗ ಬಿಗ್ ಬಾಸ್ ಅಂದಿದ ತಕ್ಷಣ ಸುದೀಪ್ ಸರ್ ಬಿಟ್ಟು ಬೇರೆ ಯಾರೂ ನೆನಪಾಗಲ್ಲ. ಈಗ ಕನ್ನಡದ ಕೋಟ್ಯಾಧಿಪತಿ ಅಂದರೆ ನಮ್ಮ ಅಪ್ಪು ಸರ್ ಬಿಟ್ಟು ಯಾರೂ ನೆನಪಾಗಲ್ಲ. ಹಾಗೆ ವೀಕೆಂಡ್ ವಿತ್ ರಮೇಶ್ ಅಂತ ರಮೇಶ್ ಸರ್ ಬಿಟ್ಟು ಯಾರೂ ನೆನಪಾಗಲ್ಲ. ಹೀಗೆ ಒಂದೊಂದು ಶೋಗೆ ಒಬ್ಬೊಬ್ಬರು. ಬಟ್ ಬಿಗ್ ಬಾಸ್ ಅಂತೂ ಬೇರೆ ಯಾರು ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಆ ಒಂದು ಗತ್ತು ಗಾಂಭೀರ್ಯ, ಆ ಒಂದು ವಾಯ್ಸು, ಆ ಒಂದು ಡ್ರೆಸ್ಸಿಂಗ್ ಸೆನ್ಸು, ಆ ಹೈಟು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟೂ ಜನರನ್ನ ತಿಳಿ ಹೇಳುವಂಥ ಒಂದು ರೀತಿ, ವಾರದ ಕತೆ ಕಿಚ್ಚನ ಜೊತೆ ಇದೆಯಲ್ಲ, ಅದು ಸುದೀಪ್ ಸರ್ನ ಬಿಟ್ಟು ಬೇರೆ ಇನ್ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೋತೀನಿ. ಅವ್ರು ಬರ್ತಾರೇನೋ ಒಂದು ನಿರೀಕ್ಷೆ ನನಗಿತ್ತು, 100% ಅವರೇ ಬರ್ತಾರೆ ಅಂತ. ಬಟ್ ಎಲ್ಲ ಒಂದು ಕಡೆ ಇಲ್ಲ ಬರೋಲ್ಲ ಅಂತೆ ಅಂದಾಗ ನನಗೆ ಎಲ್ಲ ಒಳಗೆ ಡೌಟ್ ಇತ್ತು. ಚಾನ್ಸ್ ಅಲ್ಲ ಇವ್ರನ್ನ ಬಿಟ್ಟು ಆಮೇಲೆ ಚಾನಲ್ ಅವರು ಬಿಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ಇನ್ಯಾರನ್ನ ಒಪ್ಸೋಕ್ಕೆ ಸಾಧ್ಯ ಇದೆ? ಅವರು ಜನ ಒಪ್ಸ್ತಾರಾ? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆ ಒಂದು ಶೋಗೆ ಅವರೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.